ಹಾಯ್ ಹಲೋ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಂಜೆ ಒಂದು 6 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಈಗ ಮನೆಗಳು ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮನೆಯವರು ಚಿಕನ್ ತಗೊಂಡ್ಬಂದು ಚಿಕನ್ ಮಾಡು ಅಂತ, ಅದಕ್ಕೋಸ್ಕರ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ವಿಡಿಯೋ ಬಂದುಬಿಟ್ಟು ಸೋಮವಾರದ್ದು. ನಮ್ಮ ಮನೇಲಿ ವಾರಕ್ಕೊಂದ್ಸಲ ಈ ಥರ ಚಿಕನ್ ಮಾಡ್ತಾನೆ ಇರಬೇಕು. ಜಾಸ್ತಿ ಏನು ತಿನ್ನಲ್ಲ, 1 kg ತಂದರೆ ಅದನ್ನೇ 2 ದಿನ ತಿಂತೀವಿ. ಆದರೂ ಕೂಡ ವಾರಕ್ಕೊಂದ್ಸಲ ಮಾಡ್ತಾ ಇರಬೇಕು. ಚಿಕನ್ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಇಷ್ಟ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋಕೆ ಹೋಗಲ್ಲ. ಇಲ್ಲಿ ವಿಡಿಯೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಐತೆ, ಯಾಕೆಂದರೆ ಕರೆಂಟ್ ಹೋಗಿತ್ತು, ಹಂಗಾಗಿ ಸ್ವಲ್ಪ ಕತ್ಲು ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಗುರುವಾರ ಶನಿವಾರ 2 ವಾರ ಮಾಡಲ್ಲ, ಚಿಕನ್ ಮಾಡಲ್ಲ, ತಿನ್ನಲ್ಲ. ಗುರುವಾರ ರಾಘವೇಂದ್ರ ಸ್ವಾಮಿಗೆ ಬಿಟ್ಟಿದ್ದೀವಿ, ಶನಿವಾರ ವೆಂಕಟರಮಣ ಸ್ವಾಮಿಗೆ. ನಮ್ಮ ಮನೆ ದೇವ್ರು ತಿರುಪತಿ ವೆಂಕಟರಮಣ ಸ್ವಾಮಿ ಎಲ್ಲ ಹಂಗಲ್ಲ, ವಾರದ ದಿನವೂ ಮಾಡಲ್ಲ. ಇನ್ನು ಮಿಗಿಲಿರೋ ವಾರಗಳೆಲ್ಲ ಮಾಡ್ತೀವಿ. ನಮ್ಮ ಮನೆಯವರು ಒಂದು 4 ವರ್ಷದಿಂದನೂ ಗುರುವಾರ ತಿನ್ನಲ್ಲ, ಗುರುವಾರ ಬಿಟ್ಬಿಟ್ಟಿದ್ದಾರೆ. ಮತ್ತು ನಾವು ಇನ್ನು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ, ಹಂಗಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ನಮಗೂ ಸ್ವಲ್ಪ ಚೆನ್ನಾಗಿ ಒಳ್ಳೇದಾಯ್ತು. ಆವಾಗಿಂದ ನಮ್ಮ ಮನೆಯವ್ರು ಬಿಟ್ಟೇ ಇದ್ದಾರೆ ಅಂತ ನಾನು ರಾಘವೇಂದ್ರ ಸ್ವಾಮಿಗೆ ಗುರುವಾರ ಬಿಟ್ಟೆ, ನಾನು ತಿನ್ನಲ್ಲ ಗುರುವಾರ. ಇನ್ನು ವೀಡಿಯೋದಲ್ಲಿ ಬಂದರೆ ಇನ್ನು ಅಷ್ಟರಲ್ಲೇ ಕರೆಂಟ್ ಬಂತು, ಹಂಗಾಗಿ ನಾನಿನ್ನು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಲ್ಕೊಂಡಿರೋವೆಲ್ಲ ಹಾಕ್ಕೊಂಡು ಇನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಮಿಕ್ಸಿ ಜಾರ್ಗೆಲ್ಲ ರೆಡಿ ಮಾಡ್ಕೊಂಡೆ. ಇನ್ನು ಮತ್ತೇನು ಕರೆಂಟ್ ಯಾವಾಗ ಬರ್ತೈತೆ ಅಂದ್ಕೊಂಡೆ, ಪರವಾಗಿಲ್ಲ ಕರೆಂಟ್ ಸ್ವಲ್ಪ ಬೇಗನೆ ಬಂತು, ಹಂಗಾಗಿ ಇನ್ನು ಮಿಕ್ಸಿಗೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಸಾಂಬಾರು ಗಿಡನ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೊಂಡೆ. ಇನ್ನು ಕರೆಂಟ್ ಇನ್ನು ಯಾವಾಗ ಬರ್ತೈತೆ ಅಂತ ಅಂದ್ಕೊಂಡೆ, ಪರವಾಗಿಲ್ಲ ಸ್ವಲ್ಪ ಬೇಗನೆ ಬಂತು. ಅದಕ್ಕಾಗಿ ಇನ್ನು ಮಿಕ್ಸಿ ಜಾರ್ಗೆಲ್ಲ ರೆಡಿ ಮಾಡ್ಕೊಂಡು ಫಸ್ಟ್ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡೋಣ ಅಂತ ಮಿಕ್ಸಿಗೆಲ್ಲ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನನಗೆ ಇಷ್ಟವಾದ ಜಾಗ ಅಂದರೆ ಈ ಟೇಬಲ್ಲೇ. ಈ ಟೇಬಲ್ ಮೇಲೆ ಹಸುಗಳಿಟ್ಟಿರೋದ್ರಿಂದ ಮತ್ತು ಆ ಬೊಂಬೆಗಳಿಂದ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಫೋಟೋಗಾಗಿರ್ಬೋದು, ವೀಡಿಯೋಗಾಗಿರ್ಬೋದು ಚೆನ್ನಾಗಿ ಬರುತ್ತೆ. ನಾನು ಯಾವಾಗೂ ಈ ಟೇಬಲ್ ಮೇಲೆಲ್ಲ ಅಳ್ದಿರೋವೆಲ್ಲ ಮತ್ತು ನೀಟಾಗೆಲ್ಲ ಎತ್ತಿಟ್ಕೊಂಡೆಲ್ಲ ಜೋಡಿಸಿದ್ರು ಕೂಡ ಮತ್ತು ನನ್ನ ಮಗಳು ಯಾವುದೋ ಒಂದು ಬೊಂಬೆಗಳೆಲ್ಲ ಅಳ್ಳೋದು ಮತ್ತು ತಂದಾಕೋದು ಈ ಥರ ಯಾವುದೋ ಒಂದು ಮಾಡ್ತಾಯಿರ್ತಾಳೆ. ಆದರೂ ನಾನು ಅದ್ರ ಮೇಲೆ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಈ ಕಡೆ ಜಾಗ ಅಂದರೆ. ಆ ಹಸುಗಳಿಟ್ಟಿರೋದ್ರಿಂದ ಟೇಬಲ್ ಹತ್ರ ಸ್ವಲ್ಪ ಲುಕ್ಕಾಗಿ ಕಾಣಿಸ್ತೈತೆ, ಹಂಗಾಗಿ ಯಾರಾದರೂ ಎದುರುಗಡೆ ಬಂದಿದ್ದ ತಕ್ಷಣ ನೋಡೋಕೆ ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು ಯಾವಾಗ ಅದ್ರ ಮೇಲೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಫಸ್ಟ್ಗೆ ನಮ್ಮ ಮನೆಯವ್ರು ತಗೊಬಂದಾಗ ಈ ಹಸುಗಳು ಯಾತಕ್ಕೆ ತಗೊಬಂದ್ರೆ ಅದೈತಿ, ಈ ಹಸುಗಳು ಇಷ್ಟು ದೊಡ್ಡವು, ಇವೇನು ಚೆನ್ನಾಗಿ ಕಾಣಿಸ್ತದೆ, ನಮ್ಮ ಮನೆಗೆ ಸ್ವಲ್ಪ ಶೋಕೇಶ್ ಆ ಥರ ಇರೋ ಮನೆಗಳಿಗಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಇದಕ್ಕೆ ಸುಮ್ಮನೆ ಒಂದು 600-700 ಇಕ್ಕಿ ದುಡ್ಡು ತಗೊಬಂದಿದ್ದಾರೆ, ವೇಸ್ಟ್ ಮಾಡಿದ್ರು ಅಂತ ಸ್ವಲ್ಪ ನಮ್ಮ ಮನೆಯವ್ರ ಮೇಲೆ ಸ್ವಲ್ಪ ಸಿಟ್ಟು ಮಾಡ್ಕೊಂಡೆ. ಈ ಟೇಬಲ್ ಏನಂದರೆ ಸ್ವಲ್ಪ ಇದು ಯಾವಾಗಾರು ಕೂತ್ಕೊಂಡು ಈ ಥರ ಊಟ ಮಾಡೋದು ಚೆನ್ನಾಗಿರುತ್ತೆ, ಡೈನಿಂಗ್ ಟೇಬಲ್ ಥರ ನಮ್ಮ ಹೂವಾರ್ಗೆ ಅಂತ ತಗೊಂಡಿದ್ರೆ ಅದು ಈ ಥರ ಯೂಸ್ ಆಯ್ತು ನನಗೆ. ಇವು ಎಲ್ಲಿಡ್ಬೇಕು, ನಮ್ಮ ಮನೇಲಿ ಜಾಗನೇ ಇಲ್ಲ, ಇವು ಎಲ್ಲಿಟ್ರು ಸ್ವಲ್ಪ ಕೈ ತಗಲು ಕೆಳಗಡೆ ಬಿದ್ದರೆ ಒಡೆದೋಗ್ಬಿಡ್ತವೆ, ಹಂಗಾಗಿ ಎಲ್ಲಿಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಮತ್ತು ಈ ಟೇಬಲ್ ಖಾಲಿ ಇತ್ತಲ್ಲ ಬಿಡು, ನಾವಿನ್ನು ಯಾವಾಗೂ ಏನಿದ್ರ ಮೇಲೆ ಏನು ಊಟ ಮಾಡಲ್ಲ ಅಂತಂದು ಹೇಳ್ಬಿಟ್ಟು ಮತ್ತು ಈ ಟೇಬಲ್ ಮೇಲೆ ಎಲ್ಲ ಸೆಟ್ ಮಾಡಿದೆ. ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಇರಲಿ ಬಿಡು ಡೈರೆಕ್ಟ್ ಯಾರಾದರೂ ಹಿಂಗೆ ಎದುರುಗಡೆ ಬಂದಿದ್ದ ತಕ್ಷಣ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಆ ಟೆಡ್ಡಿ ಪೇರ್ಸು, ಆ ಬೊಂಬೆಗಳು ಮತ್ತು ಈ ಹಸುಗಳೆಲ್ಲ ಇದ್ರ ಮೇಲೆ ಜೋಡಿಸ್ಬಿಟ್ಟೆ. ನನ್ನ ಮಗಳು ಯಾವಾಗ ಈ ಬೊಂಬೆಗಳು ತಗೊಳೋವಾಗೆಲ್ಲನೂ ಎಷ್ಟು ಸಲ ಹೇಳ್ತಾ ಇರ್ತೀನೋ, ಈ ಕಡೆ ಹಸುಗಳು ಮುಟ್ಬೇಡ, ಕೆಳಗಡೆ ಬಿದ್ದರೆ ಬಿದ್ದೋ ಒಡೆದೋಗ್ತವೆ ಅಂತಂದು ಹೇಳ್ಬಿಟ್ಟು ಅಷ್ಟು ಜೋಪಾನವಾಗಿ ನೋಡ್ಕೊತಾ ಇದ್ದೀನಿ. ನೋಡ್ಬೇಕು ಇವು ಎಷ್ಟುವರೆಗೂ ಜೋಪಾನವಾಗಿ ಇಟ್ಕೊತೀನಿ. ನನಗೂ ಸ್ವಲ್ಪ ಇವಾಗ ಇಷ್ಟ ಆಯ್ತವೆ ನೋಡೋದಕ್ಕೆ, ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ. ಇನ್ನು ಅಷ್ಟರಲ್ಲೇ ಮಿಕ್ಸಿ ಹಾಕ್ಕೊಳೋದೆಲ್ಲ ಮುಗೀತು. ಇನ್ನು ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಒಳಗಡೆ ಬಂದೆ. ಇವತ್ತು ಗುಡ್ಡನ ಕೋಳಿ ತಗೊಬಂದಿದ್ರು, ಅದು ಸ್ವಲ್ಪ ಬೇಗ ಬೇಯಲ್ಲ, ಹಂಗಾಗಿ ಇದನ್ನು ಕುಕ್ಕರ್ಗೆ ಇಕ್ಕಿ ಒಂದು 5-6 ವಿಜಿಲ್ ಕೂಗಿಸಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯ್ತೈತೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಇಡ್ತೇನೆ. ಮಾಮೂಲಿ ಮೆತ್ತನ್ ಚಿಕನ್ ಆದರೆ ಒಂದು ಬಾಣಲಿನಲ್ಲಿ ಹಾಕ್ಬಿಟ್ಟು ಫ್ರೈಯೇ ಜಾಸ್ತಿ ಮಾಡೋದು, ಮೆತ್ತನ್ ಚಿಕನ್ ಆದರೆ ಸಾಂಬಾರು ಮಾಡಲ್ಲ, ಫ್ರೈ ಆದರೆ ಚೆನ್ನಾಗಿರುತ್ತೆ. ಮಾಮೂಲಿ ಗುಡ್ಡನ ಕೋಳಿದಾದರೆ ಇದು ಸಾಂಬಾರು ಮಾಡ್ತೀನಿ. ಇನ್ನು ಈ ಸಾಂಬಾರೆಲ್ಲ ಮಾಡಿಬಿಟ್ಟು ಸ್ವಲ್ಪ ಮುದ್ದೆನೂ, ಸ್ವಲ್ಪ ನನ್ನ ಮಗಳಿನ ಮುದ್ದೆ ತಿನ್ನಲ್ಲಲ್ಲ ಅವಳಿಗೋಸ್ಕರ ಸ್ವಲ್ಪ ಅನ್ನ ಮಾಡಿಬಿಟ್ರೆ ಇನ್ನು ಅಡುಗೆ ಕೆಲಸ ಮುಗೀತು. ಇವತ್ತು ಸ್ವಲ್ಪ ಅಡುಗೆ ಸ್ವಲ್ಪ ಬೇಗನೆ ಇಟ್ಕೊಂಡೆ. ಇಲ್ಲ ಸ್ವಲ್ಪ ನನ್ನ ಮಗಳು ಇನ್ನು ಬಿರಿಯಾನಿ ಮಾಡಮ್ಮ ಅಂತಂದು ಹೇಳಿದ್ರು. ನಮ್ಮ ಮನೇಲಿ ಸ್ವಲ್ಪ ಮೆತ್ತನ್ ಚಿಕನ್ ತಂದಿದ್ರು, ಬಿರಿಯಾನಿನೇ ಮಾಡ್ತಾಯಿದ್ದೆ. ಇದು ಸ್ವಲ್ಪ ಗುಡ್ಡನ ಚಿಕನ್ ತಂದಿದ್ರಲ್ಲ, ಹಂಗಾಗಿ ಇದು ಬಿರಿಯಾನಿಗೆ ಬರೋಲ್ಲ, ಇನ್ನೊಂದು ಸಲ ನೆಕ್ಸ್ಟ್ ವಾರ ಮಾಡೋಣ ಹೇಳೋ ಅಂತಂದು ಹೇಳ್ಬಿಟ್ಟು ಸಾಂಬಾರಿಗೆ ಮಾಡಿದೆ.
ನನಗೆ ಈ ಬಿರಿಯಾನಿ ಮನೆಗೆ ಮಾಡೋದಕ್ಕಿಂತ ಈ ರೆಸ್ಟೋರೆಂಟು ಹೋಟ್ಲಲ್ಲಿ ಈ ಥರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಆದರೆ ಹೋಟ್ಲಲ್ಲಿ ಮಾಡಿದಷ್ಟು ಟೇಸ್ಟ್ ಬರಲ್ವಲ್ಲ ನಮಗೆ ಮಾಡೋಕ್ಕೆ. ಹಂಗಾಗಿ ನನಗೆ ಈ ಹೋಟ್ಲಲ್ಲಿ ಮಾಡೋದೆಲ್ಲ ಇಷ್ಟ ಆಗುತ್ತೆ, ಬಿರಿಯಾನಿ ಕಬಾಬು ಈ ಥರ. ನಮ್ಮ ಮನೇಲಿ ಏನಂದರೆ ನಮ್ಮ ಮನೆಗಳು ಫುಡ್ಡೇ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದು, ಹೋಟ್ಲಲ್ಲಿ ಈ ಥರ ಇಷ್ಟ ಆಗೋಲ್ಲ. ನನಗೆ ಸ್ವಲ್ಪ ಈ ಹೊರ್ಗಡೆ ಫುಡ್ ಸ್ವಲ್ಪ ಇಷ್ಟ ಆಗುತ್ತೆ. ನಾವು ಆವಾಗವಾಗ 1 ತಿಂಗಳಿಗೂ 2 ತಿಂಗಳಿಗೂ ಈ ಥರ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ವಿ, ಬಿರಿಯಾನಿ ಕಬಾಬು ಈ ಥರ ತಿನ್ನೋದಕ್ಕೋಸ್ಕರ. ನನಗಿಷ್ಟ ಈ ಥರ ರೆಸ್ಟೋರೆಂಟಲ್ಲಿ ಈ ಥರ ಹೋಟ್ಲಲ್ಲಿ ಈ ಥರ ತಿನ್ನೋದೆಲ್ಲ ಇಷ್ಟ ನನಗೆ, ಹೊರ್ಗಡೆ ಫುಡ್ಡು. ಹಂಗಾಗಿ ಅವಾಗವಾಗ ಹೋಗ್ತಾ ಇರ್ತೀವಿ. ಈ ಮಧ್ಯೆ ಸ್ವಲ್ಪ ಹೊರ್ಗಡೆ ಫುಡ್ಡೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಈ ಮಧ್ಯೆ ಒಂದು ಸ್ವಲ್ಪ ಜಾಸ್ತಿ ದಪ್ಪ ಆಗೋದಂಗೆ ಕಾಣಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಾನು ಸ್ವಲ್ಪ ಮದುವೆಗೂ ಮುಂಚೆ, ಮದುವೆ ಆದಮೇಲೆ ಸ್ವಲ್ಪ ಸಣ್ಣನೇ ಇದ್ದೆ. ನಾನು ಪ್ರೆಗ್ನೆಂಟ್ ಆವಾಗ ಸ್ವಲ್ಪ ಹಾಸ್ಪಿಟ್ಲ್ ಮೆಡಿಷನ್ ಸ್ವಲ್ಪ ನನಗೆ ಹೊಂಟಿತು, ಆವಾಗಿಂದ ಸ್ವಲ್ಪ ದಪ್ಪ ಆಗಿಬಿಟ್ಟೆ ಜಾಸ್ತಿ. ಮತ್ತು ಇನ್ನದಾದ್ಮೇಲೆ ನನಗಾಗಿದ್ದು ಸಿಜರಿನ್, ಈ ಸಿಜರಿನ್ ಬಾಡಿ ಎಲ್ಲ ಹಂಗಾಗಿ ಸ್ವಲ್ಪ ಆವಾಗಿಂದನೂ ಸ್ವಲ್ಪ ಜಾಸ್ತಿ ದಪ್ಪನೇ ಆದೆ. ಸಣ್ಣ ಆಗಬೇಕು ಅಂತ ಏನು ಅಂದ್ಕೊಂಡಿಲ್ಲ, ಯಾಕಂದರೆ ನಾನು ಸಣ್ಣ ಆಗಬೇಕು ಅಂದ್ರೆ ನಾನು ಸಣ್ಣ ಆಗೋಲ್ಲ. ನನಗಾಗಿರೋದು ಸಿಜರಿನಲ್ಲ, ಹಂಗಾಗಿ ಸಿಜರಿನ್ ಬಾಡಿ. ಸ್ವಲ್ಪ ಅವ್ರು ದಪ್ಪ ಆಗಿದ್ದಾರೆ ಅಂದರೆ ಮತ್ತೆ ಅವ್ರು ಸಣ್ಣ ಆಗೋದು ಕಷ್ಟ, ಸಣ್ಣ ಆಗೋಲ್ಲ. ಹಂಗಾಗಿ ಇವಾಗ ಇರೋ ದಪ್ಪನೇ ಸಾಕು, ಮತ್ತು ಇನ್ನೂ ದಪ್ಪ ಆಗ್ದಂಗೆ ಸ್ವಲ್ಪ ಮೇಂಟೈನ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಹೊರ್ಗಡೆ ಫುಡ್ಡು ಈ ಥರ ಎಲ್ಲ ಅವಾಯ್ಡ್ ಮಾಡಿದ್ದೀನಿ. ನಾನೇನು ಈ ಫುಡ್ಡೆಲ್ಲ ತಿಂದ್ಬಿಟ್ಟು ಸ್ವಲ್ಪ ದಪ್ಪ ಆಗಿಲ್ಲ, ಏನಾದ್ರು ಈ ಬೀಡಿ ಕೆಲಸ ಕೂತ್ಕೊಳ್ತೀನಲ್ಲ ಊಟ ಮಾಡಿದ ತಕ್ಷಣ, ಹಂಗಾಗಿ ಕೂತ್ಕೊಂಡು ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಏನು ಮಾಡೋದು, ಇನ್ನು ಬೇರೆ ಕೆಲಸ ಅಂದರೆ ನಮಗಿನ್ನು ಬಯಲು ಕೆಲಸ ಏನೂ ಬರೋಲ್ಲ. ಈ ಕೆಲಸ ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಇದ್ದಿದ್ರಲ್ಲೇ ಸ್ವಲ್ಪ ಮೇಂಟೈನ್ ಮಾಡಬೇಕು ಹಾಗೆ. ಇವಾಗೂ ನಾನೇನು ಜಾಸ್ತಿ ಏನು ದಪ್ಪ ಇಲ್ಲ, ಪರವಾಗಿಲ್ಲ, ನಾನು ಆಳಕ್ಕೆ ಕರೆಕ್ಟಾಗಿ ನಾನು ಇದ್ದೀನಿ ಅಂತ ನನಗೆ ಅನಿಸುತ್ತೆ. ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ದಪ್ಪ ಆದರೆ ಮತ್ತು ಸಣ್ಣ ಆಗೋದು ಕಷ್ಟ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇವಾಗ ಇದ್ದಂಗೆ ಸ್ವಲ್ಪ ಮೇಂಟೈನ್ ಮಾಡೋಣ ಸ್ವಲ್ಪ ಅಂತಂದೇಳ್ಬಿಟ್ಟು ಈ ಥರ ಅಂದ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲೇ ಇನ್ನು ಸಾಂಬಾರ್ಗಿನ ಕುಕ್ಕರೆಲ್ಲ ಇಟ್ಬಿಟ್ಟು ಆ ಕಡೆ ಸ್ಟವ್ ಮೇಲೆ ಇನ್ನು ಸಾಂಬಾರ್ಗಿಟ್ಟೆ. ಇನ್ನು ಈ ಕಡೆ ಸ್ವಲ್ಪ ಇವು ಮೊಟ್ಟೆ ಇವೆಲ್ಲ ಸ್ವಲ್ಪ ಒಡೆದೋಗಿದ್ವು, ನಮ್ಮ ಮನೆಯವ್ರು ಗಾಡಿನಲ್ಲಿ ಹೋಗಿ ಸ್ವಲ್ಪ ಒಡೆದು ಹಾಕ್ಕೊಂಡು ಬಂದಿದ್ರು. ಹಾಗಾಗಿ ಇನ್ನು ಸಾಂಬಾರ್ಗೆ ಹಾಕಿದ್ರೆ ಸಾರೆಲ್ಲ ಒಂದು ಸ್ವಲ್ಪ ನೀಸು ವಾಸನೆ ಬರ್ತೈತೆ ಅಂತ ಹೇಳ್ಬಿಟ್ಟು ಇವು ಸಪ್ರೇಟ್ ಸ್ವಲ್ಪ ಫ್ರೈ ಮಾಡ್ಕೊಡೋಣ, ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ನಮ್ಮ ಮನೆಯವ್ರು ತಿಂತಾರೆ ಅಂತಂದು ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಈ ಥರ ಫ್ರೈ ಮಾಡಿಲ್ಲ, ಇದನ್ನು ಸಾಂಬಾರಿಗೆ ಹಾಕ್ತಾಯಿದ್ದೆ. ಇವತ್ತು ಸ್ವಲ್ಪ ಮೊಟ್ಟೆ ಎಲ್ಲ ಸ್ವಲ್ಪ ಒಡೆದಿದ್ವು, ಮತ್ತು ಸಾಂಬಾರ್ಗೆ ಹಾಕ್ಬಿಟ್ಟು ಸಾಂಬಾರೆಲ್ಲ ಸ್ವಲ್ಪ ನೀಸು ವಾಸನೆ ಬರ್ತೈತೇನೋ ಅಂತಂದು ಹೇಳ್ಬಿಟ್ಟು ಅದನ್ನೇ ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂತ. ಇನ್ನು ಸಾಂಬಾರ್ಗೆ ಹಾಕಿರೋ ಮಸಾಲೆನೇ ಒಂಚೂರು ಎತ್ತಿಟ್ಕೊಂಡಿದ್ದೆ, ಒಂಚೂರು ಉಪ್ಪು, ಒಂಚೂರು ಖಾರದ ಪುಡಿ, ಒಂಚೂರು ಮಸಾಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಫ್ರೈ ಮಾಡಿದೆ. ಇನ್ನು ಬಾಣಲಿನೂ ಕುಕ್ಕರ್ ಒಂದು ಸ್ವಲ್ಪ ಕರಗೈತೆ, ಯಾಕೆಂದರೆ ನಮ್ಮ ಮನೇಲಿ ಈ ಥರ ಗ್ಯಾಸ್ ಏನಾದರೂ ಮುಗಿದಾಗ, ನಮ್ಮ ಮನೇಲಿ ಕರೆಂಟಿದು ಸೌದೆ ಒಲೆದು ಸ್ಟವ್ ಐತೆ, ಹಂಗಾಗಿ ಗ್ಯಾಸ್ ಮುಗಿದಾಗೆಲ್ಲ ಅದರಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ. ಆವಾಗ ಒಲೆ ಮೇಲೆ ಮಾಡಿರೋ ಪಾತ್ರೆಗಳು ಇವು ಸ್ವಲ್ಪ ಎಷ್ಟು ಉಜ್ಜಿದ್ರೂ ಕೂಡ ಸ್ವಲ್ಪ ಮಸಿ ಹಂಗೆ ಇರುತ್ತೆ ಒಂದು ಸ್ವಲ್ಪ, ಹಂಗಾಗಿ ಇವು ಸ್ವಲ್ಪ ಕಪ್ಪಗಿದ್ದಾವೆ. ಇವೆಲ್ಲ ಸ್ವಲ್ಪ ಡೈಲಿ ಬಳಸೋ ಪಾತ್ರೆ, ಚಿಕನ್ ಸಾಂಬಾರು ಮಾಡೋವು ಇವೆಲ್ಲ ಡೈಲಿ ಬಳಸೋವು. ಮತ್ತು ನಾನೇನಾದ್ರು ಈ ಹಬ್ಬದಲ್ಲೂ ಏನಾದರೂ ಮಾಡೋ ಅಂಥವು, ಏನಾದರೂ ಸ್ವಲ್ಪ ಪ್ರಸಾದ ಮಾಡೋ ಅಂಥ ಇವೆಲ್ಲ ಸ್ವಲ್ಪ ಪಾತ್ರೆಗಳು ಅವು ಸ್ವಲ್ಪ ಬೇರೆ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟು. ಇನ್ನು ಹಬ್ಬ ಇವು ಬಂದರೆ ಇದರಲ್ಲಿ ಮಾಡಲ್ಲ ನಾನು, ಅವು ಬೇರೆದ್ರಲ್ಲಿ ಮಾಡ್ತೀವಿ. ಯಾಕೆಂದರೆ ಸ್ವಲ್ಪ ದೇವ್ರಿಗೆಲ್ಲ ಪ್ರಸಾದ ನೈವೇದ್ಯ ಇಡ್ತಾ ಇರ್ತೀವಲ್ಲ, ಹಂಗಾಗಿ ಚಿಕನ್ ಸಾಂಬಾರು ಇವೆಲ್ಲ ಮಾಡಿರೋ ಪಾತ್ರೆಗೆ ಮಾಡಲ್ಲ, ಅವು ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಈ ಸಾಂಬಾರು ಕೆಲಸ ಎಲ್ಲ ಮುಗೀತು, ಇನ್ನೆಲ್ಲ ಅಲ್ಲೇ ಎಲ್ಲ ಎತ್ತಿಟ್ಕೊಂಡು ಪಾತ್ರೆ, ಇನ್ನು ಬೆಳಗ್ಗೆಯಿಂದ ಸಾಯಂಕಾಲ ಇವಾಗ ಚಿಕನ್ ಸಾಂಬಾರು ಮಾಡಿರೋವು ಎಲ್ಲ ಆಗಿರೋವಂಥ ಪಾತ್ರೆ. ಇನ್ನು ಈ ಪಾತ್ರೆ ತೊಳೆದ್ಬಿಟ್ಟು ಬೇಕಾದ್ರೆ ಮುದ್ದೆ ಅನ್ನ ಮಾಡೋದು ಇನ್ನೂ ಸ್ವಲ್ಪ ಟೈಮ್ ಐತೆ ಅಂತಂದೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಇಟ್ಕೊಂಡೆ. ಮತ್ತು ಇವಾಗ ಇನ್ನೆಲ್ಲ ತೊಳೆದ್ಬಿಟ್ರೆ ಮತ್ತೆ ಇನ್ನು ಊಟ ಮಾಡಿದ ತಕ್ಷಣ ಸ್ವಲ್ಪ ಇರ್ತೀನಿ, ಊಟ ಮಾಡಿರೋವು ಮುದ್ದೆ ಮಾಡಿರೋವು ನಾವು ನೀನು ತೊಳೆದ್ಬಿಟ್ರೆ ಇನ್ನು ಬೆಳಗ್ಗೆನ ಪಾತ್ರೆ ಇರೋಲ್ಲ ನನಗೆ. ಹಂಗಾಗಿ ಫಸ್ಟ್ ಇವು ಜಾಸ್ತಿ ಇದ್ದಾವಲ್ಲ, ಇವಾಗ ಇವು ತೊಳೆದ್ಬಿಟ್ಟೆ ಮುದ್ದೆ ಅನ್ನ ಮಾಡೋಣ ಅಂತಂದೇಳ್ಬಿಟ್ಟು ಫಸ್ಟ್ ಇವನ್ನೇ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇರೋದು 3 ಆದರೂ ಕೂಡ ಪಾತ್ರೆ ನೋಡ್ಬೇಕು ಎಷ್ಟಾಗುತ್ತೋ, ಬೆಳಗ್ಗೆ ಸಾಯಂಕಾಲ ಕೂಡ ತೊಳೆದ್ರೂ ಕೂಡ ಇನ್ನೂ ಪಾತ್ರೆಗಳಿರುತ್ತವೆ, ಹಂಗಿರುತ್ತೆ. ಇದರಲ್ಲಿ ಜಾಸ್ತಿ ಪಾತ್ರೆನ ಕಾಫಿ ಬಾಟ್ಲು ಮತ್ತು ಕಾಫಿ ಗ್ಲಾಸುಗಳೇ ಜಾಸ್ತಿ ಇರ್ತವೆ. ಯಾಕಂದ್ರೆ ನಾನು ಬೆಳಗ್ಗೆಯಿಂದ ಸುಮಾರು ಸತಿ ಒಂದು 4-5 ಸತಿ ಮೇಲೇ ಕಾಫಿ ಮಾಡ್ತಾಯಿರ್ತೀನಿ, ಹಂಗಾಗಿ ಸ್ವಲ್ಪ ಕಾಫಿ ಪಾತ್ರೆಗಳೇ ಸ್ವಲ್ಪ ಜಾಸ್ತಿ ಇರುತ್ತವೆ. ಇನ್ನು ಇವನ್ನೆಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ನೀಟಾಗೆಲ್ಲ ಜೋಡಿಸ್ಬಿಟ್ಟು ಒಂಚೂರು ಅಡುಗೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ, ಊಟ ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಅಲ್ಲಿಗೆ ಮುಗಿಯುತ್ತೆ. ಇನ್ನೂ ಸ್ವಲ್ಪ ನಮಗೆ ಒಂದೇ ದಿನಕ್ಕೆ ಆಗೋಗಲ್ಲ ಚಿಕನ್ ಸಾಂಬಾರು, ಇವಾಗ ಸ್ವಲ್ಪ ಜಾಸ್ತಿ ಐತಿ ಸ್ವಲ್ಪ ಚಿಕನು, ನಾಳೆಗೂ ಇರುತ್ತೆ, ನಾಳೆ ಬೆಳಗ್ಗೆನೂ ಒಂಚೂರು ಸಾಂಬಾರ್ಗೆ ಒಂಚೂರು ಚಪಾತಿನೇ ಏನಾದರೂ ಮಾಡಿದ್ರೆ ಬೆಳಗ್ಗೆ ಟಿಫನ್ಗೆ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಬೇಕಾದ್ರೆ ಮುದ್ದೆನೋ ಅನ್ನನೋ ಏನಾದರೂ ಮಾಡ್ಕೋಬೋದು.
ಇನ್ನು ನಮ್ಮ ಮನೇಲಿ ವಾರಕ್ಕೊಂದ್ಸಲ ಮಾಡಿದ್ರು ಕೂಡ ಅದನ್ನ ತಿನ್ನೋದೇನು ಜಾಸ್ತಿ ಇಲ್ಲ, ಆದರೂ ವಾರಕ್ಕೊಂದ್ಸಲ ಮಾಡ್ತಾಯಿರ್ತೀವಿ. ನಾನು ಅದೇ ನಡುವೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಚಿಕನ್ನು ಇದೆಲ್ಲ ತಿನ್ನೋದು. ಇನ್ನು ನಮ್ಮ ಮನೇಲಿ ನಾನು ನನ್ನ ಮಗಳು ಚಿಕನ್ ತಪ್ಪ ಇನ್ನೇನು ತಿನ್ನಲ್ಲ. ಈ ಮಟನ್ನು ಮೀನು ಇವೇನು ತಿನ್ನಲ್ಲ. ನನ್ನ ಮಗಳು ತಿಂತಾಳೆ ಮಟನ್, ಆದರೆ ಅವಳಿಗೇನಂದರೆ ಸ್ವಲ್ಪ ಈ ಪೈತ್ಕೈ ಎದ್ದೊಳ್ತಾವೆ, ಚಿಕ್ಕದಾಗಿ ಗುಳ್ಳೆ ಆಗ್ತಾವೆ ಮೈಯೆಲ್ಲ, ಹಂಗಾಗಿ ಅವಳು ತಿನ್ನಲ್ಲ ಚಿಕನ್ ತಪ್ಪ. ಇನ್ನು ನಮ್ಮ ಮನೆಯವರಾದರೆ ಎಲ್ಲ ತಿಂತಾರೆ, ಚಿಕನ್ನು ಮಟನ್ನು ಮೀನು ಅವ್ರು ಏನೇ ಇಟ್ಟರು ಬೇಡ ಅನ್ನಲ್ಲ, ಹಂಗೆ ತಿಂತಾರೆ. ಆದರೂ ನಮ್ಮ ಮನೇಲಿ 2 ರಕ ಮಾಡಲ್ಲ, ಯಾವಾಗಾದ್ರೂ ಈ ಥರ ಹಬ್ಬಗಳಿಗೆ ಈ ಥರ ಮಾತ್ರ ಚಿಕನ್ನು ಮಟನ್ ಎರಡೂ ಮಾಡ್ತೀವಿ. ಮಾಮೂಲು ಟೈಮಲ್ಲಾದರೆ ಚಿಕನ್ ಒಂದೇ ಮಾಡೋದು. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಗಿರೋ ಪಾತ್ರೆಗಳು ನಾನು ದಿನಕ್ಕೆ 2 ಸಲನೇ ಪಾತ್ರೆ ತೊಳೆಯೋದು, ಸಾಯಂಕಾಲ ಮತ್ತು ರಾತ್ರಿ ಊಟ ಮಾಡಿದ್ಮೇಲೆ ಊಟ ಎಲ್ಲ ಮುಗಿದ್ಮೇಲೆ ಅವಾಗೊಂದ್ಸಲ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಪಾತ್ರೆಗಳಷ್ಟೇ. ಇನ್ನು ಈ ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು, ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯದಾಗಿ ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.